ಅರವಿಂದ್ ಅಂಗಳದ ಕತ್ತಲನ್ನೇ ದಿಟ್ಟಿಸುತ್ತಾ ಕುಳಿತಿದ್ದ. ಅವನ ಕಣ್ಣುಗಳು ಅರಿವಿಲ್ಲದಂತೆಯೇ ಹಳೆಯ ನೆನಪುಗಳ ಸುಳಿಯೊಳಗೆ ಜಾರಿದ್ದವು. ಭಾರದ್ವಾಜ್ ಮನೆಯಲ್ಲಿ ಅಗ್ನಿಯ ಹೆಗಲ ಮೇಲೆ ಕೈ ಹಾಕಿಕೊಂಡು ಓಡಾಡುತ್ತಿದ್ದ ಆ ದಿನಗಳಲ್ಲಿ ಅರುವಿನ ಕಣ್ಣುಗಳು ತನ್ನನ್ನೇ ಹುಡುಕುತ್ತಿರುವುದನ್ನು ಅವನು ಮೊದಲ ಬಾರಿಗೆ ಗಮನಿಸಿದ್ದು ಯಾವಾಗ? ಅಣ್ಣಂದಿರ ಮುದ್ದಿನ ದೇವತೆ ಅವಳು. ಆ ದುಂಡು ಮುಖ, ಅಗಲವಾದ ಕಣ್ಣುಗಳು ಅವಳನ್ನು ಬಹಳ ಸುಂದರವಾಗಿ ಕಾಣುವಂತೆ ಮಾಡಿದವು. ಅಗ್ನಿಯಂತೆಯೇ ಅವಳು ನಕ್ಕಾಗ ಮೂಡುತ್ತಿದ್ದ ಆ ಕಪೋಲದ ಕುಳಿ ಅವಳ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸ್ತಾ ಇತ್ತು. ಮೊದಲು ಅವಳ ನೋಟವನ್ನು ಅವನು ಕೇವಲ ಒಂದು ತಮಾಷೆ ಎಂದೇ ಭಾವಿಸಿದ್ದ. ಆಮೇಲೆ ಯಾವಾಗಲೂ ಅರ್ಥವಾಯಿತು, ಆ ಕಣ್ಣುಗಳಲ್ಲಿರೋದು ತನ್ನ ಮೇಲಿನ ಪ್ರೀತಿ ಎಂದು. ಅವಳ ಬಗ್ಗೆ ತನಗೂ ಅದೇ ರೀತಿಯ ಪ್ರೀತಿ ಹುಟ್ಟಿಕೊಳ್ಳಲು ಬಹಳ ದಿನಗಳೇನೂ ಹಿಡಿಯಲಿಲ್ಲ. ತನ್ನ ಮನಸ್ಸಿನ ಭಾವನೆಯನ್ನು ಅಗ್ನಿಯ ಬಳಿ ಹೇಳಿಕೊಳ್ಳಬೇಕೆಂದುಕೊಂಡಾಗಲೆಲ್ಲ ಒಳ್ಳೆಯ ಕೆಲಸ ಸಿಕ್ಕ ಮೇಲೇನೆ ಆ ಬಗ್ಗೆ ಮಾತನಾಡಬೇಕು ಎಂದು ಆತನ ಮನಸ್ಸು ತಡೀತಾ ಇತ್ತು. ಒಮ್ಮೆ ಅಶ್ವತ್ಥ್ ಕಟ್ಟೆಯ ಬಳಿ ಕುಳಿತಿದ್ದ ಕೆಲವು ಹುಡುಗರು ತನಗೆ ಕಮೆಂಟ್ ಮಾಡಿದ್ರೆಂದು ಅವಳು ಬಂದು ಇವರ ಬಳಿ ಅಳುತ್ತಾ ದೂರು ಹೇಳಿದಾಗ ಅಗ್ನಿ ತಕ್ಷಣವೇ ಹೇಳಿದ್ದ ಮಾತು, ನಿನ್ನನ್ನು ಯಾರಾದರೂ ಏನಾದರೂ ಅಂದರೆ ಅವರಿಗೆ ಅಲ್ಲೇ ತಕ್ಕ ಉತ್ತರ ಕೊಡದೆ ಅಳುತ್ತಾ ಮನೆಗೆ ಬರ್ತೀಯ. ನಿನ್ನದೇ ನ್ಯಾಯವಿದ್ದಾಗ ನೀನು ತಿರುಗಿ ಬಿದ್ದರೆ ನಿನಗೆ ಒಂದು ಸಣ್ಣ ಗಾಯವೂ ಆಗದಂತೆ ನೋಡಿಕೊಳ್ಳೋದಕ್ಕೆ 3 ಜನ ಅಣ್ಣಂದಿರು ನಿನ್ನ ಹಿಂದಿದ್ದೇವೆ ಎನ್ನುವುದು ನಿನಗೆ ನೆನಪಿರಲಿ. ಅಗ್ನಿಯ ಒಂದೇ ಒಂದು ಮಾತು ಅರವಿಂದ್ನ ಎಲ್ಲ ನಿರೀಕ್ಷೆಗಳನ್ನು ತಲೆ ಕೆಳಗಾಗಿಸಿತ್ತು. ಅಗ್ನಿಯ ದೃಷ್ಟಿಯಲ್ಲಿ ಅರುವಿಗೆ ತಾನು ಒಬ್ಬ ಅಣ್ಣನಿದ್ದಂತೆ ಎನ್ನುವುದು ಅರವಿಂದ್ಗೆ ಆ ದಿನಾನೇ ಸ್ಪಷ್ಟವಾಗಿತ್ತು. ಅವಳಿಗೆ ತಾನು ಅಣ್ಣನಲ್ಲ, ಬದಲಾಗಿ ಪ್ರಾಣಸಖ ಎನ್ನುವ ಸತ್ಯ ಅವನಿಗೆ ಗೊತ್ತಾದ ಕ್ಷಣ ಎಲ್ಲವೂ ಮುಗಿದು ಹೋಗುತ್ತದೆ ಎನ್ನುವ ಭಯ ಅರವಿಂದನ್ನು ಕಾಡಲಾರಂಭಿಸಿತು. ಒಮ್ಮೆ ಯಾವುದೋ ವಿಷಯಕ್ಕೆ ಅಗ್ನಿಯೊಡನೆ ಜಗಳವಾಡಿ ಬಂದವನು 2 ದಿನಗಳ ಕಾಲ ಅವನೊಡನೆ ಮಾತನಾಡದೆ ಉಳಿದಿದ್ದ. ಆ 2 ದಿನಗಳು ಅವನಿಗೆ 2 ವರ್ಷಗಳನ್ನು ದೀರ್ಘವಾಗಿ ಕಂಡಿದ್ದವು. ತನ್ನ ಬದುಕಿನ ಇನ್ನೊಂದು ದೌರ್ಬಲ್ಯವೇನೆಂದು ಅವನಿಗೆ ಅರ್ಥವಾದದ್ದು ಅದೇ ದಿನ. ಅಗ್ನಿಯ ಮೇಲೆ ಮುನಿಸಿಕೊಂಡು ಇರಲು ತನಗೆಂದಿಗೂ ಸಾಧ್ಯವಿಲ್ಲ, ಹಾಗೆಯೇ ಅವನಿಗೆ ನೋವು ಕೊಡುವುದು ಕೂಡ ಸಾಧ್ಯವಿಲ್ಲ ಎಂದು ಅವನ ಮನಸ್ಸು ನಿರ್ಧರಿಸಿತ್ತು. ತಂದೆಯ ಸಾವಿನ ನಂತರ ಮುಂದೆ ಏನು ಮಾಡಬೇಕೆಂದರಿಯದೆ ಓದು ನಿಲ್ಲಿಸಲು ಹೊರಟಿದ್ದ ತನ್ನನ್ನು ಮಗನಂತೆ ಬೆಂಬಲಿಸಿ ಓದಿಸಿ ತನ್ನ ಕುಟುಂಬಕ್ಕೆ ಯಾವುದೇ ಕೊರತೆಯಾಗದಂತೆ ನೋಡಿಕೊಂಡ ಮಹಾದೇವ್ನ ಋಣವು ಅವನ ಕಣ್ಣೆದುರು ಪ್ರಶ್ನಾರ್ಥಕವಾಗಿ ನಿಂತಿತ್ತು. ಏನು ಮಾಡಬೇಕೆಂದರಿಯದೆ ಅರವಿಂದ್ಗೆ ಹುಚ್ಚು ಹಿಡಿದಂತಾಗಿತ್ತು. ಅಣ್ಣ, ಅಮ್ಮ ಕರಿತಾ ಇದ್ದಾಳೆ, ಇಲ್ಲಿ ಬಂದು ಮಲಗಿ ಬಹಳ ಹೊತ್ತಾಯ್ತಲ್ಲ. ಅವನ ಪಕ್ಕ ಬಂದು ಕುಳಿತು ಮಧು ಹೇಳಿದೊಡನೆ ಅವನು ಎದ್ದು ಕುಳಿತ. ನಾನೀಗ ಬರ್ತೀನಿ, ನೀನು ಹೋಗು. ಅಣ್ಣ, ಏನಾದರೂ ಯೋಚನೆ ಮಾಡ್ತಿದೀಯಾ? ನಿನ್ನ ಮುಖ ಯಾಕೋ ಒಂಥರನೇ ಇದೆ. ಏಯ್, ಅಂಥದ್ದೇನಿಲ್ಲ, ನೀನು ಹೋಗು. ತನ್ನನ್ನು ಅಲ್ಲಿಂದ ಕಳುಹಿಸಲು ಅವನು ಮತ್ತೆ ಹಾಗೆ ಹೇಳಿದ್ದನ್ನು ಕೇಳಿ ಮಧು ಅಲ್ಲಿಂದ ಎದ್ದಳು. ಅಣ್ಣನ ಮನಸ್ಥಿತಿಯಲ್ಲಿ ಯಾವುದಾದರೂ ಪ್ರೇಮ ಗೀಮ ಹುಟ್ಟಿಕೊಂಡಿದ್ದೇನಾ? ಯಾಕೋ ಮೂಡ್ ಆಫ್ ಆದಂತಿದೆಯಲ್ಲ? ಹಾಂ, ಅವಳು ಹುಬ್ಬೇರಿಸಿಕೊಂಡು ಕೇಳಿದಾಗ ಅವನು ಸಣ್ಣದಾಗಿ ನಗುತ್ತಲೇ ಎದ್ದು ಬಂದು ಅವಳ ಹೆಗಲ ಮೇಲೆ ಕೈ ಹಾಕಿ ಹೊರಗೆ ನಡೆದ. ನಾನು ಕೇಳಿದ್ದಕ್ಕೆ ಉತ್ತರ ಕೊಡೋದಕ್ಕೆ ಯಾಕೆ ಎಷ್ಟೊಂದು ಕಷ್ಟಪಡ್ತಿದೀಯಾ? ಯಾರ ಹುಡುಗಿ? ಮಧು ಮತ್ತೆ ಅವನನ್ನು ರೇಗಿಸಿದಳು. ಹೋಗೆ. ಅವಳ ತಲೆಗೊಂದು ಕುಟ್ಟಿ ಅರವಿಂದ್ ನಗುತ್ತಲೇ ತಾಯಿಯ ಬಳಿಗೆ ನಡೆದ. ನನ್ನ ಅಣ್ಣ ಈಗ ಪೊಲೀಸ್ SI ಆಗಿದ್ದಾನೆ ಅಂತ ಮರಿಬೇಡ. ನಮಗೆ ದೇವದಾಸನ ತರಹ ನಿರಾಸೆಗೊಂಡ ಮುಖ ಬೇಡ. ಇಷ್ಟ ಇದ್ರೆ ಧೈರ್ಯವಾಗಿ ಹೇಳು ಮಗನೆ, ಆಮೇಲಿನದ್ದೆಲ್ಲ ನಾನು ನೋಡ್ಕೊಳ್ತೀನಿ. ಹೋಗೆ. ಅವಳ ಮೊಗವನ್ನು ಮೆಲ್ಲನೆ ಎಳೆದು ಅರವಿಂದ್ ನಗುತ್ತಲೇ ಹೊರ ನಡೆದರು. ಅವನ ಎದೆಯೊಳಗೆ ಅಗ್ನಿ ಪರ್ವತವೇ ಕುದಿತಾ ಇತ್ತು. ಭೂಮಿಯ ಬೆರಳುಗಳ ನಡುವೆ ತನ್ನ ಬೆರಳುಗಳನ್ನು ಪೋಣಿಸಿಕೊಂಡು ಅಗ್ನಿ ಅಂದಿನ ದಿನದ ವಿಶೇಷಗಳನ್ನು ಹೇಳುತ್ತಾ ಮಲಗಿದ್ದ. ನಾನು ನಿಜಕ್ಕೂ ಬಹಳ ಖುಷಿಯಾಗಿದ್ದೀನಿ ಅಗ್ನಿ. ನನ್ನ ಅತ್ತಿಗೆಯಾಗಿ ನನ್ನ ಮಾಳುವೆ ಬರ್ತಿದ್ದಾಳಲ್ಲ ಅಂತ. ಇನ್ನು ಮುಂದೆ ನನ್ನ ಅಣ್ಣ ಯಾವತ್ತೂ ಒಂಟಿಯಾಗಿರೋದಿಲ್ಲ ಅಲ್ವಾ ಅಗ್ನಿ? ಭೂಮಿ ಹೇಳುತ್ತಿರುವುದನ್ನೆಲ್ಲ ಕೇಳಿಸಿಕೊಳ್ಳುತ್ತಾ ಅಗ್ನಿ ಅವಳ ಮುಖವನ್ನೇ ನೋಡುತ್ತಾ ಮಲಗಿದ್ದ. ಯಾಕೆ ಹೀಗೆ ನೋಡ್ತಿದ್ದೀರಾ? ಅವನ ಮೂಗಿನ ತುದಿಯನ್ನು ಮೆಲ್ಲನೆ ಕಚ್ಚಿದಳು ಭೂಮಿ. ಏನೇ? ಹಾಂ, ನಿನಗೆ ಯಾವಾಗಲೂ ನಿನ್ನ ಅಣ್ಣನ ಬಗ್ಗೆನೇ ಚಿಂತೆಯಾ? ನಾನೇನಾಗಬೇಕು ನಿನಗೆ? ಹಾಂ? ಅಗ್ನಿ ಕೊಂಚ ಗಂಭೀರವಾಗೇ ಕೇಳ್ದ. ಅದನ್ನು ಕೇಳಿದಾಗಲೇ ನನಗೊಂದು ವಿಷಯ ನೆನಪಾಗಿತ್ತು. ಹಾಂ,
ಅದೇ, ನನ್ನ ಅಗ್ನಿಗೆ ಭೂಮಿ ಅಂದರೆ ಪ್ರಾಣ. ಆದರೆ ಮಧ್ಯೆ ಮಧ್ಯೆ ನನ್ನ ಜೊತೆ ಯಾರಾದರೂ ಹೆಚ್ಚು ಮಾತನಾಡಿದರೆ ಅಥವಾ ನಾನು ಯಾರಿಗಾದರೂ ಹೆಚ್ಚು ಬೆರೆದ್ರೆ ಸಾಕು, ಈ ಮುಖ ಗಂಟಿಕ್ಕಿಕೊಳ್ಳುತ್ತೆ. ಹೊಟ್ಟೆ ಕಿಚ್ಚಿನ ಮನುಷ್ಯ. ಅವನ 2 ಕೆನ್ನೆಗಳನ್ನು ಹಿಡಿದೆಳೆದು ಭೂಮಿ ಹೇಳಿದಾಗ ಅವನು ಮುಗುಳ್ನಗುತ್ತಲೇ ಅವಳನ್ನು ತನ್ನ ಎದೆಗೆ ಎಳೆದುಕೊಂಡ. ನನಗೆ ಸೇರಿದ್ದನ್ನು ಯಾರಿಗೂ ಬಿಟ್ಟು ಕೊಡೋದಕ್ಕೆ ನನಗೆ ಇಷ್ಟ ಇಲ್ಲ ಕಣೆ. ಅದ್ಯಾಕೆ ಅಂತ ನನಗೂ ಗೊತ್ತಿಲ್ಲ, ವಿಶೇಷವಾಗಿ ನಿನ್ನ ವಿಚಾರದಲ್ಲಿ. ಅಂದು ಶಯನ ಪ್ರದಕ್ಷಿಣೆ ಮಾಡಿದಾಗ ಬಹಳ ನೋವಾಯ್ತಾ? ಅವಳ ದಿಢೀರ್ ಪ್ರಶ್ನೆಗೆ ಅವನು ಒಮ್ಮೆ ಕಣ್ಣುರೊಳಿಸಿ ನೋಡಿದ. ಇನ್ನೊಂದು 2 ವಾರ ಕಳೆದ ಮೇಲೆ ಕೇಳು, ಹೇಳ್ತೀನಿ. ಅದನ್ನು ನಾನು ಮರೆತೇ ಬಿಟ್ಟಿದ್ದೆ ಅಗ್ನಿ. ಆಮೇಲೆ ನನಗೂ ಹೇಳಿದೆ, ನಿನ್ನ ಸ್ನೇಹಿತನ ಜೊತೆ ಹೋಗಿ ಮಾಡಿದ್ದಲ್ವಾ, ಹಾಗಾಗಿ ಇಷ್ಟೆಲ್ಲ ಅನುಭವಿಸಲೇಬೇಕು. ಅವಳ ಕೃತಕ ಕೋಪವನ್ನು ಕಂಡು ಅಗ್ನಿ ಅವಳ ಕೆನ್ನೆಯನ್ನು ಮೆಲ್ಲನೆ ಕಚ್ಚಿದ. ಕಾಲ ಯಾರಿಗಾಗಿಯೂ ಕಾಯ್ದೆ ತನ್ನ ಪಾಡಿಗೆ ತಾನು ಉರುಳ್ತಾ ಇತ್ತು. ಭಾಸ್ಕರ್ ಮತ್ತು ಮಾಳು ಈಗ ಪ್ರೇಮದ ಅಂತ್ಯದ ಮಧುರವಾದ ದಿನಗಳನ್ನು ಕಳೀತಾ ಇದ್ರು. ಇಲ್ಲಿ ಅವರಿಗೆ ಬಾಯಿ ಬಿಟ್ಟು ಹೇಳಿಕೊಳ್ಳಲಾಗದಿದ್ದ ಪ್ರೀತಿಯನ್ನು ಈಗ ಅವರು ಮಾತುಗಳಲ್ಲಿ ಮತ್ತು ನೋಟದಲ್ಲಿ ಪರಸ್ಪರ ಹಂಚಿಕೊಳ್ಳುತ್ತಾ ಇದ್ರು. ಮಧ್ಯೆ ಮಧ್ಯೆ ಕಾಲೇಜ್ನಿಂದ ಕ್ಲಾಸ್ ಕಟ್ ಮಾಡಿ ಹೊರಗೆ ಹೋಗೋದು, ಊರು ಸುತ್ತೋದು ಸಾಮಾನ್ಯವಾಗಿತ್ತು. ಹಾಗಿದ್ರೂ ಭಾಸ್ಕರ್ ಎಲ್ಲೇ ಮಿತಿ ಮೀರಿ ಅವಳ ಬಳಿ ವರ್ತಿಸಿರಲಿಲ್ಲ. ಇನ್ನೊಂದೆಡೆಗೆ ಭೂಮಿ ಮತ್ತು ಅಗ್ನಿಯ ಬದುಕು ಹಾಗೇನೆ ಸಾಗ್ತಾ ಇತ್ತು. ಪರಸ್ಪರ ಜಗಳವಾಡುತ್ತಾ ಪ್ರೀತಿಸುತ್ತಾ ಅವರೂ ತಮ್ಮ ತಮ್ಮ ಬದುಕನ್ನು ಸುಂದರವಾಗಿಯೇ ಕಟ್ಟಿಕೊಂಡಿದ್ರು. ಮೊದಲ ತಿಂಗಳು ತನ್ನ ಋತುಚಕ್ರ ತಪ್ಪಿದಾಗ ಶಿಖಾ ಅದನ್ನು ಅಷ್ಟಾಗಿ ಗಮನಿಸಿರಲಿಲ್ಲ. ಆದರೆ ಮಾರನೇ ತಿಂಗಳು ಅದೇ ಪುನರಾವರ್ತನೆ ಆದಾಗ ಅವಳಿಗೆ ಅಪಾಯದ ಮುನ್ಸೂಚನೆ ಸಿಕ್ಕಿತ್ತು. ಪ್ರೆಗ್ನೆನ್ಸಿ ಕಿಟ್ನಲ್ಲಿ ಮೂಡಿದ ಆ 2 ಕೆಂಪು ಗೆರೆಗಳನ್ನು ಕಂಡು ಅವಳು ದಿಗ್ಭ್ರಮೆಗೊಂಡಿದ್ದಳು. ನನ್ನ ದೇವ್ರೆ! ಶಿಖಾ ಆತಂಕದಿಂದ ಎದೆ ಮೇಲೆ ಕೈ ಇಟ್ಟುಕೊಂಡು ಸ್ನಾನದ ಕೋಣೆಯ ಗೋಡೆ ಹೊರಗಿ ನಿಂತುಕೊಂಡಳು. ಮುಂದೇನು ಮಾಡಬೇಕೆಂದರಿಯದೆ ಅವಳಿಗೆ ಒಂದು ಕ್ಷಣ ದಿಕ್ಕು ತೋಚದಂತಾಯಿತು. ಯಾರಿಗೂ ತಿಳಿಯದಂತೆಯೇ ಆ ವಿಷಯವನ್ನು ಹೇಗೆ ನಿಭಾಯಿಸಬೇಕೆನ್ನುವುದು ಕಲ್ಪನೆಯೂ ಅವಳಿಗಿರಲಿಲ್ಲ. ಏನೇ ಆದರೂ ಮಿಥುನ್ ತನ್ನನ್ನು ಕೈ ಬಿಡೋದಿಲ್ಲ ಎನ್ನುವ ದೃಢವಾದ ನಂಬಿಕೆ ಅವಳಿಗಿತ್ತು. ಯಾರ ಕಣ್ಣಿಗೂ ಬೀಳದಂತೆ ಪ್ರೆಗ್ನೆನ್ಸಿ ಕಿಟ್ಟನ್ನು ಬ್ಯಾಗ್ನಲ್ಲಿ ಬಚ್ಚಿಟ್ಟುಕೊಂಡು ಅವಳು ತನ್ನ ಹೊಟ್ಟೆಯತ್ತ ನೋಡಿದಳು. ತನ್ನ ಮತ್ತು ಮಿಥುನ್ನ ಪ್ರೀತಿಯ ಕುರುಹು ತನ್ನ ಹೊಟ್ಟೆಯಲ್ಲಿ ಬೆಳೀತಾ ಇರೋದನ್ನು ನೆನೆದು ಅವಳಿಗೆ ಖುಷಿಯಾಯಿತು. ಅವನೊಡನೆ ದೈಹಿಕವಾಗಿ ಬೆರೆತಿದ್ರಿಂದ ಯಾವುದಾದ್ರೂ ಒಂದು ದಿನ ಅವನು ತನ್ನನ್ನು ಕೈ ಬಿಡಬಹುದೇ ಎನ್ನುವ ಸಣ್ಣ ಭಯವೂ ಕೂಡ ಅವಳಿಗಿತ್ತು. ಶ್ರೀಗಿಂತಲೂ ಹೆಚ್ಚು ಶ್ರೀಮಂತನಾಗಿದ್ದ ಮಿಥುನ್ ಅವಳ ಪಾಲಿಗೆ ದೊಡ್ಡ ಆಧಾರವಾಗಿದ್ದ. ಮನೆಯಲ್ಲಿ ಮೊದಮೊದಲು ಸ್ವಲ್ಪ ಗಲಾಟೆಯಾದರೂ ಮಿಥುನ್ನ ಅಂತಸ್ತು ತಿಳಿದಾಗ ಮನೆಯವರು ಸುಲಭವಾಗಿ ಒಪ್ಪಿಕೊಳ್ಳುತ್ತಾರೆ ಎಂದು ಅವಳು ಬಲವಾಗಿ ನಂಬಿದ್ದಳು. ಮಿಥುನ್ನನ್ನು ತುರ್ತಾಗಿ ಭೇಟಿಯಾಗಬೇಕೆಂದು ಹೇಳಿ ಶಿಖಾ ಕರೆಸಿಕೊಂಡಿದ್ದಳು. ಊರ ಹೊರಗಿನ ಕೆರೆಯ ದಂಡೆಯ ಒಂದು ನಿರ್ಜನವಾದ ಜಾಗದಲ್ಲಿ ಅವನೊಡನೆ ಕುಳಿತಿದ್ದಾಗ ಮಿಥುನ್ನ ಕಣ್ಣುಗಳು ಅವಳ ದೇಹದ ಉದ್ದಗಲಕ್ಕೂ ಹರಿದಾಡುತ್ತಿದ್ದವು. ನೀನೀಗ ಮೊದಲಿಗಿಂತಲೂ ಬಹಳ ಸುಂದರವಾಗಿದ್ದೀಯಾ ಶಿಖಾ? ನಾವಿಬ್ಬರೂ ಭೇಟಿಯಾಗಿ ಬಹಳ ದಿನಗಳಾಗುತ್ತವಲ್ವೇ? ಇನ್ನು ಯಾವಾಗ? ಮಿಥುನ್ ಕಾಮದ ದೃಷ್ಟಿಯಿಂದ ಅವಳನ್ನು ದಿಟ್ಟಿಸುತ್ತಾ ಕೇಳಿದಾಗ ಶಿಖಾ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದು ತನ್ನ ಹೊಟ್ಟೆಯ ಮೇಲಿಟ್ಟುಕೊಂಡಳು. ನಾನು ಯಾಕೆ ಕರೆದೆ ಅಂತ ನಿನಗೆ ಅರ್ಥ ಆಯ್ತಾ? ಶಿಖಾ ಅವನ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ ಕೇಳಿದ್ದನ್ನು ಕೇಳಿ ಮಿಥುನ್ ಕಣ್ಣು ಸಣ್ಣದು ಮಾಡಿ ಅವಳನ್ನು ದಿಟ್ಟಿಸಿದ. ವಿಷಯ ಏನು ಅಂತ ಸ್ಪಷ್ಟವಾಗಿ ಹೇಳು ಶಿಖಾ. ನೀನು ಹೀಗೆಲ್ಲ ಸನ್ನೆ ಮಾಡಿದರೆ ನನಗೇನು ಅರ್ಥ ಆಗಲ್ಲ. ಅವನ ಮಾತುಗಳನ್ನು ಕೇಳಿದೊಡನೆ ಅವಳು ದೀರ್ಘವಾಗಿ ಉಸಿರೆಳೆದುಕೊಂಡು ಅವನ ಮುಖ ನೋಡಿದಳು. ಮಿಥು, ನಾನು ಪ್ರೆಗ್ನೆಂಟ್. ನನ್ನ ಮತ್ತು ನಿನ್ನ ಪ್ರೀತಿಯ ಕೊಡುಗೆ ಈಗ ನನ್ನ ಹೊಟ್ಟೆಯಲ್ಲಿ ಬೆಳೀತಾ ಇದೆ. ಮಿಥುನ್ ಬೆಚ್ಚಿ ಬಿದ್ದು ಎದ್ದು ನಿಂತು, ನಾನು ಹೇಳ್ತಿರೋದು ಸತ್ಯ. ನಾನು ಪ್ರೆಗ್ನೆಂಟ್. ನನಗೆ ಕಳೆದ ತಿಂಗಳು ಡೇಟ್ ಆಗಿರಲಿಲ್ಲ. ಈಗ ಈ ತಿಂಗಳು ಕೂಡ ಆಗಿಲ್ಲ. ನನಗೆ ಅನಿಸೋ ಪ್ರಕಾರ 2 ತಿಂಗಳಾಗಿದೆ ಅನಿಸುತ್ತೆ. ಅಂಥದ್ದೊಂದು ಅನುಮಾನವಿದ್ದರೆ ಕಳೆದ ತಿಂಗಳೇ ಪರೀಕ್ಷಿಸ್ಕೊಳ್ಬೇಕಾಗಿತ್ತಲ್ವೇ? ಛೆ, ಇನ್ನಿಗೇನು ಮಾಡೋದು? ಮಿಥುನ್ ಆತಂಕದಿಂದಲೇ ತಲೆಗೆ ಕೈ ಹೊತ್ತುಕೊಂಡು ಅಲ್ಲೇ ಕುಳಿತ. ಈಗ ನಾವು ಮಾಡಬೇಕಾದ್ದು ಇಷ್ಟೇ. ಆದಷ್ಟು ಬೇಗ ಒಬ್ಬರು ಗೈನಕಾಲಜಿಸ್ಟನ್ನು ಭೇಟಿಯಾಗಬೇಕು. ಆಮೇಲೆ ಮನೆಯಲ್ಲಿ ನಮ್ಮ ಮದುವೆ ವಿಚಾರನ ಮಾತಾಡಬೇಕು. ಇಲ್ಲದೇ ಇದ್ದರೆ ಎಲ್ಲವೂ ಕೈ ಮೀರಿ ಹೋಗುತ್ತೆ. ಶಿಖಾ ತನ್ನ ಮನಸ್ಸಿನಲ್ಲಿದ್ದುದನ್ನು ನೇರವಾಗಿ ಹೇಳಿದಾಗ ಸುರಕ್ಷತೆಯ ಬಗ್ಗೆ ಯೋಚಿಸದೆ ತಾನು ಮಾಡಿದ ಆ ತಪ್ಪನ್ನು ನೆನೆದು ಮಿಥುನ್ ತನ್ನನ್ನು ತಾನೇ ಶಪಿಸಿಕೊಂಡ. ನೀನ್ಯಾಕೆ ಏನು ಹೇಳಿದೆ ಹಾಗೆ ಯೋಚನೆ ಮಾಡ್ತಿದ್ದೀಯಾ? ಶಿಖಾ ಅವನನ್ನು ಅಲುಗಾಡಿಸಿ ಕೇಳಿದಳು. ಅದು ನಾವು ನಾಳೆಯೇ ಯಾವುದಾದ್ರೂ ಗೈನಕಾಲಜಿಸ್ಟನ್ನು ಭೇಟಿಯಾಗೋಣ. ಆಮೇಲೆ ಅಬಾರ್ಷನ್ ಮಾಡಿಸೋ ಬಗ್ಗೆ ಯೋಚಿಸೋಣ.
ಶಿಖಾ ಅವನ ಮಾತನ್ನು ಕೇಳಿ ತಲೆಗೆ ಕೈ ಹೊತ್ತುಕೊಂಡ್ಳು. ಅದಕ್ಕೆ ನಾನು ಖಂಡಿತ ಒಪ್ಕೊಳ್ಳೋದಿಲ್ಲ. ಅದೆಲ್ಲ ಬಹಳ ಅಪಾಯಕಾರಿ. ನೀನು ಆದಷ್ಟು ಬೇಗ ಮನೆಯಲ್ಲಿ ನಮ್ಮ ಮದುವೆ ವಿಚಾರನ ಮಾತಾಡಲೇಬೇಕು. ಇಲ್ಲದೇ ಇದ್ದರೆ ಪರಿಸ್ಥಿತಿ ನಮ್ಮ ಕೈ ತಪ್ಪಿ ಹೋಗುತ್ತೆ. ಶಿಖಾ ಮತ್ತೆ ಮತ್ತೆ ಅದನ್ನೇ ಒತ್ತಿ ಹೇಳಿದಾಗ ಮಿಥುನ್ ಸಿಟ್ಟಿನಿಂದ ಎದ್ದು ನಿಂತ. ಹೌದೇ, ಈಗ ಎಲ್ಲವೂ ನನ್ನ ಕೈ ತಪ್ಪಿನೇ ಹೋಗ್ತಾ ಇದೆ. ನಾನು ಇಲ್ಲಿ ನಿಂತಿರೋದು, ನಾನು ಇದಕ್ಕೆ ಖಂಡಿತ ಒಪ್ಪೋದಿಲ್ಲ. ನಾಳೆನೇ ಅಬಾರ್ಷನ್ ಮಾಡಿಸೋ ಬಗ್ಗೆ ನಿರ್ಧರಿಸಬೇಕು. ಆಮೇಲೆ ಇನ್ನೇನಾದರೂ ನಿನ್ನ ಆ ಬೇಡವಾದ ಪ್ರೇಮ ಗೀಮ ಅಂತ ನನ್ನ ಬಳಿ ಬಂದರೆ ನೋಡು. ಅವನು ರೇಗಾಡಿದ ಶಿಖಾಳ ಕಣ್ಣುಗಳು ತುಂಬಿ ಬಂದವು. ಮಿಥುನ್ನ ಬೈಕ್ ತನ್ನಿಂದ ದೂರ ಆಗುತ್ತಿರುವುದನ್ನು ನೋಡಿದಾಗ ಅವಳ ಮನಸ್ಸಿನಲ್ಲಿ ಅವನ ಬಗ್ಗೆ ಸೇಡು ಭುಗಿಲೆದ್ದಿತು. ಏನೇ ಆದರೂ ತನ್ನ ಬದುಕನ್ನು ಹಾಳು ಮಾಡಿದ ಆತನನ್ನು ಇನ್ನು ಸುಮ್ಮನೆ ಬಿಡುವುದಿಲ್ಲವೆಂದು ಅವಳು ಮನಸ್ಸಿನಲ್ಲೇ ನಿರ್ಧರಿಸಿದಳು. ಮಾರನೇ ದಿನ ಬೆಳಗ್ಗೆ ಅರವಿಂದ್ SI ಆಗಿ ಅಧಿಕಾರ ವಹಿಸಿಕೊಳ್ಳಲಿದ್ದುದರಿಂದ ಭಾರದ್ವಾಜ್ ಮನೆಯಲ್ಲಿ ಎಲ್ಲರಿಗೂ ವಿದಾಯ ಹೇಳಲು ಬಂದಿದ್ದ. ಆದಿ ಸಂಕಟದಿಂದ ಅವನನ್ನು ಅಪ್ಪಿಕೊಂಡ. ನೀನು ಇಲ್ಲಿಂದ ಹೋಗ್ತಿದೀಯಾ ಅಂದರೆ ನಮಗೂ ಬಹಳ ಬೇಸರವಾಗುತ್ತೆ. ನನಗೆ ಕೇವಲ ಅಗ್ನಿ ಮಾತ್ರ ತಮ್ಮನಲ್ಲ, ನೀನು ಹಾಗೇನೆ ಅಲ್ವಾ? ಆದರೂ ಪರವಾಗಿಲ್ಲ, ನೀನು ಬಹಳ ಕಷ್ಟಪಟ್ಟು ಸಂಪಾದಿಸಿದ ಕೆಲಸ ಇದು. ಖುಷಿಯಾಗಿರು. ಏನೇ ಅಗತ್ಯವಿದ್ರೂ ಕಾಲ್ ಮಾಡಲು ಮರಿಬೇಡ. ಅವನ ಬೆನ್ನಿಗೆ ತಟ್ಟಿ ಆದಿ ಹೇಳಿದಾಗ ಅರವಿಂದ್ ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡ. ಹೋಗಲು ನನಗೂ ಇಷ್ಟವಿಲ್ಲ ಆದಿ ಅಣ್ಣ, ಆದರೆ ಇನ್ನೂ ಯಾರನ್ನೂ ಅವಲಂಬಿಸದೆ ನಾನು ಸ್ವಂತ ಕಾಲ ಮೇಲೆ ನಿಲ್ಲಬೇಕು. ಜೊತೆಗೆ ಮದುವೆಯೂ ಆಗಬೇಕಲ್ಲವೇ? ಓಹ್, ಅದಕ್ಕೆ ನೀನು ಈ ಕೆಲಸ ಮಾಡಿದರೆ ಮಾತ್ರ ಆಗತ್ತಾ? ಹೋಗೋ. ನಿನ್ನ ಬಳಿ ಏನೂ ಇಲ್ಲದೇ ಇದ್ದರೂ ಅವಳ ಮದುವೆಗೆ ಬೇಕಾದದ್ದನ್ನೆಲ್ಲ ತಾನು ಎತ್ತಿಟ್ಟಿದ್ದೇನೆ. ಸಾಹೇಬರು ಅದರ ಬಗ್ಗೆ ಯೋಚಿಸಿ ತಲೆ ಕೆಡಿಸಿಕೊಳ್ಳಬೇಕಿಲ್ಲ. ಪಕ್ಕದಲ್ಲೇ ಕುಳಿತಿದ್ದ ಅಗ್ನಿ ತುಸು ಸಿಟ್ಟಿನಿಂದಲೇ ಹೇಳಿದಾಗ ಅರವಿಂದ್ಗೆ ಸಂಕಟವಾಯಿತು. ತನಗೆ ಪ್ರಿಯವಾದದ್ದೆಲ್ಲವನ್ನ ಅವನಿಗೂ ಸೇರಿದ್ದೇ ತಾನೆ. ಅದನ್ನು ನೆನೆದು ಅವನ ಕಣ್ಣುಗಳು ತೇವವಾದವು. ಇಲ್ಲಿಂದ ಹೋಗುವುದು ನನಗೂ ಇಷ್ಟವಿಲ್ಲ ಕಣೋ, ಆದರೆ ಸದಾ ನಿಮ್ಮನ್ನೇ ಅವಲಂಬಿಸಿ ಬದುಕೋದು ಸರಿಯೇ? ನನಗೊಂದು ಕೆಲಸ ಎನ್ನೋದು ಬಹಳ ಮುಖ್ಯ. ಜೊತೆಗೆ ಈ ಕೆಲಸವೆಂದರೆ ನನಗೆ ಎಷ್ಟು ಇಷ್ಟ ಎನ್ನೋದು ನಿನಗೂ ಗೊತ್ತಲ್ಲವೇ? ಆದರೂ ಇಲ್ಲಿಂದ ಹೋಗೋದೆಂದರೆ ನನಗೂ ಬಹಳ ಕಷ್ಟವಾಗ್ತಿದೆ. ನೀನದರ ಬಗ್ಗೆ ಯೋಚಿಸಿ ಬೇಸರ ಮಾಡಿಕೊಳ್ಬೇಡ. ನಿನ್ನ ಕೆಲಸದ ಕಡೆ ಮಾತ್ರ ಗಮನ ಹರಿಸು. ಈಗೇನಿದ್ರೂ ನಮ್ಮ ಊರಿಗೆ ಟ್ರಾನ್ಸ್ಫರ್ ಸಿಗೋದು ಕಷ್ಟವಂತೆ. ನೀನೇನು ತಲೆ ಕೆಡಿಸ್ಕೊಳ್ಬೇಡ. ಇನ್ನೂ ಸ್ವಲ್ಪ ದಿನ ಕಳೆದ ಮೇಲೆ ನಾವೇ ನಮ್ಮ ಊರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಅಲ್ಲಿವರೆಗೂ ಖುಷಿಯಾಗಿರು. ಮಹಾದೇವ್ ಅವನನ್ನು ಸಮಾಧಾನಪಡಿಸಿದ್ರು. ಇಲ್ಲಿಗೆ ಟ್ರಾನ್ಸ್ಫರ್ ಸಿಗದೇ ಇರೋದೇ ಒಳ್ಳೆಯದು ಮಾವ. ಇಲ್ಲಿಗೆ ಏನಾದರೂ ಬಂದರೆ ಇವನ ಕೇಸ್ಗಳನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿಯು ನನ್ನ ತಲೆಗೆ ಬೀಳುತ್ತೆ. ಅಗ್ನಿಯನ್ನು ಅಣಕಿಸುತ್ತಾ ಅರವಿಂದ್ ಹೇಳಿದೊಡನೆ ಅಗ್ನಿ ಅವನ ಹೆಗಲನ್ನು ಗಟ್ಟಿಯಾಗಿ ತಟ್ಟಿದ. ಈ ಪುಣ್ಯಾತ್ಮ ನನ್ನ ಕೈಯನ್ನೇ ಕಚ್ಚಿ ಹಾಕಿದಾನಲ್ಲ. ಅರವಿಂದ್ ಉರಿಯಿಂದಾಗಿ ಸಿಳ್ಳೆ ಹೊಡೆಯುತ್ತಲೇ ಅಗ್ನಿ ಕಚ್ಚಿದ ಜಾಗವನ್ನು ಸವರಿಕೊಂಡ. ಎಮ್ಮೆ ಥರ ಬೆಳೆದಿದ್ರು ಅವರಿಬ್ಬರ ಆಟ ಇನ್ನೂ ನಿಂತಿಲ್ಲ ನೋಡು. ನಾಚಿಕೆಗೇಡು ಇವರಿಬ್ಬರಿಗೆ. ಸುಮಿತ್ರಾ ಅವನ ಬೆನ್ನಿಗೆ ಮೆಲ್ಲನೆ ತಟ್ಟುತ್ತಾ ಹೇಳಿದಾಗ ಅಗ್ನಿ ಅಮ್ಮನತ್ತ ಕಣ್ಣುರುಳಿಸಿ ನೋಡಿದರು. ಹಾಗೆ ನೋಡಿದರೆ ನಿನ್ನೆಂದಿಗೂ ಅವನ ಪರವಾಗಿಯೇ ಇರುವುದಲ್ವಾ ಅಮ್ಮ? ಹಾಂ? ಅಗ್ನಿ ಅಷ್ಟು ಹೇಳಿ ಮುಖ ತಿರುಗಿಸಿಕೊಂಡಾಗ ಅರವಿಂದ್ ಅವನ ಹೆಗಲ ಮೇಲೆ ಕೈ ಹಾಕಿದ. ಇನ್ನೂ ಅಮ್ಮನ ಜೊತೆ ವಾದಕ್ಕೆ ನಿಲ್ಬೇಡ ನೀನು. ನಾಳೆ ಬೆಳಗಿನ ಜಾವ ನಾನು ಹೊರಡ್ತೀನಿ. ನೀನು ನನ್ನ ಜೊತೆ ಬರಬೇಕು. ನಾನು ಚಾರ್ಜ್ ತೆಗೆದುಕೊಂಡ ಆಮೇಲೆ ನೀನು ಹಿಂತಿರುಗಬಹುದು. ಇವನು ನನ್ನ ಜೊತೆ ಬರುವುದಕ್ಕೆ ಭೂಮಿಗೆ ಏನಾದರೂ ಬೇಸರ ಇದೆನಾ? ಅದಕ್ಕೇನು, ನೀವಿಬ್ರು ಖುಷಿಯಾಗಿ ಹೋಗಿ ಬನ್ನಿ. ಹೇಗಿದ್ರೂ ನೀವಿಬ್ರು ಒಂದೇ ಜೀವ, ಎರಡು ದೇಹ ತಾನೆ. ಭೂಮಿಯ ಮಾತನ್ನ ಕೇಳಿ ಅಗ್ನಿ ಮತ್ತು ಅರವಿಂದ್ ಪರಸ್ಪರ ಮುಖಾಮುಖಿ ನೋಡಿ ಮುಗುಳ್ನಕ್ಕರು. ಮಹಾದೇವ್ ಮತ್ತು ಸುಮಿತ್ರಾರ ಆಶೀರ್ವಾದ ಪಡೆದ ಅರವಿಂದ್ ಆದಿಯನ್ನ ಬಿಗಿಯಾಗಿ ಅಪ್ಪಿಕೊಂಡ. ಹೋಗಿ ಬಾರೋ. ನೀನು ಇಲ್ಲಿಂದ ಹೋಗ್ತಿದ್ದೀಯಾ ಅಂದರೆ ನಿಜಕ್ಕೂ ಬಹಳ ಬೇಸರ ಆಗ್ತಿದೆ. ಆದರೂ ಹೋಗಿ ಎಂಜಾಯ್ ಮಾಡು. ಸದಾ ನೇರವಾದ ಹಾದಿಯಲ್ಲೇ ನಡೆಯುವಂತಾಗು. ಏನೇ ಕಷ್ಟ ಬಂದರೂ ಕಾಲ್ ಮಾಡೋದಕ್ಕೆ ಮರಿಬೇಡ, ತಿಳಿತಾ? ಆದಿ ಅವನಿಗೆ ಕಿವಿ ಮಾತು ಹೇಳಿದಾಗ ಅರವಿಂದ್ ತಲೆ ಆಡಿಸಿದ. ಅತ್ತಿಗೆ, ನಾನು ಹೊರಡ್ತೀನಿ. ಮಧ್ಯೆ ಮಧ್ಯೆ ಬಂದು ಹೋಗ್ತಾ ಇರ್ತೀನಿ. ಪಾಪು ಬಗ್ಗೆ ಹುಷಾರು. ಗೌರಿ ಅವನ ತಲೆ ಸವರಿ ಮುಗುಳ್ನಕ್ಕಳು. ಆದರೆ ಅವಳ ಕಣ್ಣುಗಳು ತೇವವಾಗಿದ್ದವು. ಕಂಡು ಅರವಿಂದ್ ಅವಳನ್ನು ಅಪ್ಪಿಕೊಂಡ. ಅಯ್ಯೇ, ನನ್ನ ಅತ್ತಿಗೆ ಅಳ್ತಿದ್ದಾಳಲ್ಲ. ಹಾಂ, ನಾನು ಬೇಗ ಬರ್ತೀನಿ. ಬಹುಶಃ ಹೇಗಾದರೂ ಮಾಡಿ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬರೋದಕ್ಕೆ ಪ್ರಯತ್ನ ಪಡ್ತೀನಿ. ನೀನು ಗುಡ್ ಗರ್ಲ್ ಥರ ಇರು. ನಮ್ಮ ಪಾಪುವಿಗೆ ಯಾವುದೇ ತೊಂದರೆ ಆಗದಂತೆ ನಾವದನ್ನು ಸ್ವಾಗತಿಸಬೇಕಲ್ಲವೇ?
ಅರವಿಂದ್ ಅವಳನ್ನು ಸಮಾಧಾನಪಡಿಸಿ ಕಣ್ಣೀರು ಒರೆಸಿದ. ಗೌರಿ ಮತ್ತು ಆದಿಗೆ ಅಗ್ನಿಯಷ್ಟೇ ಪ್ರಿಯವಾಗಿದ್ದವನು ಅರವಿಂದ್. ನನಗೆ ದಿನ ಕಾಲ್ ಮಾಡಲೇಬೇಕು ನೀನು, ಇಲ್ಲದೇ ಇದ್ದರೆ ನೋಡು ಖಂಡಿತ ಮಾಡ್ತೀನಿ, ನಾನಿನ್ನು ಹೊರಡಲೆ, ಸ್ವಲ್ಪ ಸಾಮಾನುಗಳನ್ನು ತಗೊಂಬರಬೇಕು. ಹಾಗೆ ಹೇಳಿ ಅಗ್ನಿಯನ್ನು ಕರೆದುಕೊಂಡು ಅರವಿಂದ್ ಹೊರಡುವಾಗ ಅವನ ಕಣ್ಣುಗಳು ಅರುವನ್ನು ಹುಡುಕ್ತಾ ಇದ್ದವು. ಅವನ ಕಣ್ಣಿಗೆ ಬೀಳದಿರಲೆಂದೇ ಅರು ಕೋಣೆಯೊಳಗೆ ಕುಳಿತುಕೊಂಡಿದ್ಲು. ಕಿಟಕಿಯ ಮೂಲಕ ಅಗ್ನಿಯ ಜೊತೆ ಹೋಗುತ್ತಿದ್ದ ಅರವಿಂದನ್ನ ಕಣ್ತುಂಬಿಕೊಂಡು ಅವಳು ಕಣ್ಣು ಮುಚ್ಚಿದಳು. ಅರವಿಂದ್ ಅಗ್ನಿಯನ್ನ ಕರೆದುಕೊಂಡು ಅಪ್ಪು ಮನೆಗೆ ಹೋದ. ಅಭಿರಾಮಿ ಮತ್ತು ಅಗ್ನಿಯ ನಡುವೆ ಸಂಬಂಧ ಮುರಿದು ಬಿದ್ದಿದ್ರು ಯಾರಿಗೂ ಅಪ್ಪುವಿನ ಮೇಲೆ ಬೇಸರವಿರಲಿಲ್ಲ. ಜಗುಲಿಯ ಮೇಲೆ ಕುಳಿತು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದ ಅಪ್ಪು ಅವರಿಬ್ಬರನ್ನು ಕಂಡು ಅಚ್ಚರಿಯಿಂದ ಎದ್ದು ನಿಂತ. ಏನು ಹೀಗೆ ನಿಂತಿದೀಯಾ, ಉಸಿರಾಡೋ ಸ್ವಲ್ಪ, ಅಗ್ನಿ ಅಪ್ಪುವಿನ ಹೊಟ್ಟೆಗೆ ಮೆಲ್ಲನೆ ಗುದ್ದುತ್ತಾ ಹೇಳಿದಾಗ ಅವನು ನೋವಿನಿಂದ ನಟಿಸಿದ. ಏನಿದು, ನನ್ನ ಹೊಟ್ಟೆ ಕರುಳೆಲ್ಲ ಬಾಯಿಗೆ ಬಂತು. ಅಪ್ಪು ಹೇಳಿದ್ದನ್ನು ಕೇಳಿ ಅರವಿಂದ್ ಅವನ ತಲೆಗೊಂದು ಕುಟ್ಟಿದ. ಒಂದು ಸಣ್ಣ ಏಟಿಗೆ ನಿನ್ನ ಕರುಳು ಬಾಯಿಗೆ ಬಂತೇನೋ, ಸುಮ್ಮನಿರೋ. ಅರವಿಂದ್ ರೇಗಿಸಿದಾಗ ಅಪ್ಪು ನಕ್ಕನು. ಅದೇನಿಲ್ಲ, ನೀವಿಬ್ಬರು ಹೀಗೆ ದಿಢೀರನೆ ಬಂದಿದ್ದೀರಾ, ದಾರಿ ತಪ್ಪಿ ಬಂದಿದ್ರಾ ಅಂತ ಅವನು ತಮಾಷೆಯಾಗಿ ಕೇಳಿದಾಗ ಅರವಿಂದ್ ಅವನ ಭುಜದ ಮೇಲೆ ಕೈ ಹಾಕಿದ. ನಾಳೆ ನಾನು ಕೆಲಸಕ್ಕೆ ಜಾಯಿನ್ ಆಗ್ತಿದ್ದೀನಿ, ಅದಕ್ಕೂ ಮುನ್ನ ನಿನ್ನನ್ನು ನೋಡಿ ಹೋಗೋಣ ಅಂತ ಬಂದ್ವಿ. ಮತ್ತು ಯಾವಾಗ ಬರುವುದಾಗುತ್ತೋ ಗೊತ್ತಿಲ್ಲ, ಅದಕ್ಕೆ ಬೇಗ ಬಂದೆವು. ಅರವಿಂದ್ ಹೇಳಿದ್ದನ್ನು ಕೇಳಿ ಅಪ್ಪು ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡ. ಏನೇ ಆಗಲಿ ನೀನು ಹೋಗ್ಬಾ, ನೀನು ಕಷ್ಟಪಟ್ಟು ಪಡೆದ ಕೆಲಸವಿದು, ಹೋಗಿ ಬಾ. ಮೂವರು ಸ್ವಲ್ಪ ಹೊತ್ತು ಕುಳಿತು ಮಾತನಾಡಿದ ಮೇಲೆ ಅಲ್ಲಿಂದ ಹೊರಟರು. ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.